Good God! Hello, dear boy! Fancy meeting you here. And like this? ಅಲ್ಲೋ ಯಾಕೆ ನರ್ಸಿಮ್ ಏನು ಎಕ್ಸೈಟ್ಮೆಂಟ್ ಇದು ಮನಸ್ಸಿಗೆ ಶಾಂತಿ ತಂದ್ಕೊ ಮಗು. ನನ್ನನ್ನು ಈಗ ನೋಡೋದ್ರಲ್ಲಿ ಏನಿದೆ ವಂಡರು. ರೈಟ್ ಆಸ್ ಕ್ಲಾಕ್ ವರ್ಕ್ ಡಿಯರ್ ಬಾಯ್. ಐ ಪಾಸ್ ದಿಸ್ ವೇ ಅಟ್ ದಿಸ್ ಟೈಮ್ ಅಂಡ್ ಲೈಕ್ ದಿಸ್ ಆಸ್ ಯು ಪುಟ್ ಇಟ್. ನೀನು ಬೇಕಾದರೆ ನಮ್ಮ ಸ್ಕೂಲ್ ಡೇಸ್ನಲ್ಲೇ ನಿನ್ನ ಲೈಫು ಪೊಸಿಷನ್ನು ಎಲ್ಲದನ್ನು ಫಿಕ್ಸ್ ಮಾಡಿಕೊಂಡು ಫೇತ್ಫುಲ್ಲಾಗಿ ಜಾರಕ್ಕೆ ತರ್ತಿರೋನು ಈ ರಾಟನ್ ಗಲ್ಲಿಲಿ ನಡೀತಾ ಇರೋದು ಆಶ್ಚರ್ಯ. ಬಾರನ್ ಸೆಂಟ್ರ್ ಫಾರ್ವರ್ಡು ನೀನು ಅಲ್ಲ. ಒಂದು ಲೈಫ್ನಲ್ಲಿ ನೀನು ಯಾವಾಗಾದ್ರು 10 years ಯಾವಾಗಾದ್ರು ಓಡಿದ್ಯಾ ಇನ್ ಯುವರ್ ಲೈಫು? ಇದೇ ನ್ಯೂ ಮೇನಿಯಾ ನಿಂದು. ನಮ್ಮ ಸ್ಕೂಲ್ ಡೇಸ್ನಲ್ಲಿ ಕಾಲ್ ಚಾಚೋಕೆ ಹೇಸಿಗೆ ಈಗ ಆ್ಯಕ್ಚುಲಿ ನಡೆಯೋಕೆ ಶುರು ಮಾಡಿಬಿಟ್ಟಿದ್ಯಾ. Nasimu, I will tell you, if you are not very careful and if you keep up this habit of walking, you will run the risk of suffering from an attack of good digestion. What do you mean? I mean nothing more or less, my dear boy, than iste that you have always had a large future before you. ನಿನಗಿರೋದು ಒಂದೇ ಎಕ್ಸ್ಕ್ಯೂಸು. ಇರಲಿ. ಆನ್ ಯುವರ್ ವೇ ಹೋಮ್ ಫ್ರಮ್ ದ ಕ್ಲಬ್ ಲಾಸ್ಟ್ ಮೀಟಿಂಗ್ಗೆ. ಏನು ಪೆಕ್ಯುಲಿಯರ್ ಸುಬ್ಬು ನೀನು. ಅಲ್ಲ, ನೀನು ಈ ಸ್ಥಿತಿಗೆ ಬಂದಿದ್ರು ನಿನ್ನ ಗುಡ್ ಓಲ್ಡ್ ಕಾಲೇಜ್ ಡೇಸ್ನಲ್ಲಿ ನಿನಗಿದ್ದ ಹ್ಯೂಮರು ಇನ್ನೂ ಹೋಗ್ಲಿಲ್ವಲ್ಲ. ಯು ಸಿ ಡಿಯರ್ ಬಾಯ್, ಯು ಡೋಂಟ್ ನೀಡ್ ಟು ಬಿ ಫ್ರೈಟನ್ಡ್. ನನಗೆ ಈ ವಾಕಿಂಗ್ ಮೇಲಿದ್ದ ಅಬಹರೆನ್ಸ್ ಏನು ಕಮ್ಮಿ ಆಗಲಿಲ್ಲ. ಮೈ ಕಾರ್ ಯು ನೋ ಬ್ರೋಕನ್ ಡೌನ್. ಜೋಕಿಂಗ್ ಇರಲಿ, ಇನ್ನು ಎಷ್ಟು ದಿನ ಈ ಅಬ್ಸರ್ವ್ಡ್ ಪೊಸಿಷನ್ನ ಸ್ಟಿಕ್ ಮಾಡೋದು? ಅರ್ಥವಾಗಲಿಲ್ಲ. ಯಾವ ಪೊಸಿಷನ್ನು? ಎಕ್ಸ್ಕ್ಯೂಸ್ ಮೀ, ದ ಹೋಲ್ ಟೌನ್ ಇಸ್ ಲಾಫಿಂಗ್ ಅಟ್ ಯು. ಎಸ್ ಎಸ್, ಇನ್ ಓಲ್ಡನ್ ಡೇಸ್ ಇಟ್ ವಾಸ್ ಲಾಫಿಂಗ್ ವಿತ್ ಮೀ, ನೌ ಅಟ್ ಮೀ. ಇಟ್ ಇಸ್ ಓನ್ಲಿ ಫೇರ್. ಪಾಯಿಂಟ್ ಏನು? ಏನೇನು ಐ ಶಲ್ ಬಿ ಪ್ಲೇನ್. ಶೆಲ್ ಯಾಕೆ ಮಗು? ಫ್ಯೂಚರ್ ಟೆನ್ಸು. ಪಾಸ್ಟ್ ಪ್ರೆಸೆಂಟ್ ಯಾವಾಗಲೂ ಪ್ಲೇನೇ ನೀನು. ಶಟ್ ಅಪ್, ಮಾತಾಡ್ಬೇಡ. ಪಾಯಿಂಟ್ ಏನೇ ಹೇಳೇ ಬಿಡ್ತೇನೆ ಕೇಳು. ದ ಹೋಲ್ ಟೌನ್ ಈಸ್ ಲಾಫಿಂಗ್ ಅಟ್ ಯು ಬೀಯಿಂಗ್ ಹೆಣ್ಪೆಕ್ಡು. ನಿನ್ನ ಫ್ರೆಂಡ್ಸ್ ಎಲ್ಲ ಇಷ್ಟು ಸ್ಟ್ರಾಂಗ್ಲಿ ಮ್ಯಾನು, ಅಲ್ಲದೆ ಗೈಯೆಸ್ಟ್ ಸ್ಪಿರಿಟ್ ಆಫ್ ದ ಟೌನು, ಓಲ್ಡ್ ಫುಟ್ಬಾಲ್ ಚಾಂಪಿಯನ್ನು, ಲೀಡರ್ ಆಫ್ ದ ಲೋಕಲ್ ಬಾರು, ಹೀಗಿದ್ದವನು ಈಗ ಫ್ರೆಂಡ್ಸ್ ಆಲ್ ಗಾನು, ಫುಟ್ಬಾಲು ಗಾನು, ಗಟ್ಸು ಗಾನು. ಮನೆ ಆಯಿತು, ಮಿಸಸ್ ಆಯಿತು, ಮಿಸಸ್ ಆಯಿತು, ಮನೆ ಆಯಿತು. ಹೀಗೆ ಹೆಣ್ಪೆಟ್ಟಾಗಿ ಬಿದ್ದ ನಿನ್ನೂ ನಿಮ್ಮ ಮನೆ ಈ ಡರ್ಟಿ ಸರೌಂಡಿಂಗ್ಸ್ನಲ್ಲಿ ಇರೋದನ್ನು ನೋಡಿ ಜನ ನಗ್ತಿದ್ದಾರೆ. ಸುಬೋ ಹೈನಾಸ್ ಹಾಗೆ ಲಾಫ್ ಮಾಡ್ತಿದ್ದಾರೆ. ಕ್ಷಮಿಸು ಡಿಯರ್ ಬಾಯ್. ಹೈನಾ ಅಂದರೆ ಕತ್ತೆ ಅಂಡ್ ಕಿರುಬ ಕಾಂಪೋಸಿಷನ್. ಕತ್ತೆ ಎಷ್ಟು ಕಿರುಬ ಎಷ್ಟು ಪ್ರಪೋರ್ಷನ್ನು. ಡೋಂಟ್ ಬಿ ಎ ಹೈನಾ ಮೈನಸ್ ಕಿರುಬ ನರ್ಸೇಮ್. ಕ್ಷಮಿಸೋದೇನು, ನಗದೇ ಇದ್ದಾರೆ. ಮನೆ ಇರೋದು ಕಾಕ್ಸ್ಟೌನು, ಮನುಷ್ಯ ಹೆಣ್ಪೆಕ್ಕಡು. ನಗದೇ ಇದ್ದಾರೆ ಕತ್ತೆ ಕಿರುಬುಗಳು. ಸುಬು, ವಾಟ್ ಆರ್ ಯು ವಾಟ್ ಡಿಯರ್ ಬಾಯ್. ಲೇ ಟೈಗರ್ ಆಫ್ ದ ಹೌಸು. ಏನೇನು ನಿತ್ಯ ಬಡ್ಕೋಬೇಕೇನು? Stop it. I know what you are thinking. Discipline, dear boy, discipline. ನೀನು ನಿನ್ನ ಮನೇನ ರೂಯಿನ್ ಮಾಡಿಕೊಂಡೆ, ನಾನು ನನ್ನ ಮನೇನ. ನೋಡೋ, ನಮ್ಮಿಬ್ಬರಿಗೂ 2 ಕಪ್ ಕಾಫಿ ಬೇಗ 2 ನಿಮಿಷದಲ್ಲಿ ಆಗುತ್ತೆ. ಸುಳ್ಳು, ಲೈಯರ್,
2 ಮಿನಿಟ್ಸ್ನಲ್ಲಿ. ಅದು ನೀರನ್ನ ಕಾಸಿ, ಕಾಫಿ ಪುಡಿ ಹಾಕಿ, ಶೋಧಿಸಿ, ಸಕ್ಕರೆ ಹಾಕಿ, ಹಾಲು ಬೇರೆ ಸೇರಿಸ್ಬೇಕು. ವಿತಿನ್ 2 ಮಿನಿಟ್ಸ್. ಸುಳ್ಳು. ಈ ತರ ಸುಳ್ಳು ಹೇಳೋ ಅಂತ ಹೆಂಗಸನ್ ಕಟ್ಕೊಂಡು ಏನ್ ಮಾಡೋದು ತಾನೋ? ಮೈ ಗಾಡ್. ಡಿಕಾಕ್ಷನ್ ಇದೆ, ತಣ್ಣಗಿದ್ರು ಮಕ್ಕಳಿಗೆ ಅಂತ ಕಾಸಿದ ಹಾಲು ಬಿಸಿಯಾಗೇ ಇದೆ, ಬೇಗ ತರ್ತೇನೆ. Do you call yourself a man, Narsim? I am not a man in my house, and you are not a man in your house. Satisfied, eh? No, you will not be, because in my house I am not a man but a god. In your house you are not a man but a worm. Akko bandlu, you see. ಅಯ್ಯೋ, ಏನೇ ಇದು ಕೈ ಎಣ್ಣೆ? ಅದು ಗೆಸ್ಟ್ ಬಂದಿರೋವಾಗ ಏನ್ ಅರ್ಥ? ಯು ಹಾರರ್, ದಿಸ್ ಇಸ್ ಪಾಯ್ಸನಿಂಗ್ ಯುವರ್ ಹಸ್ಬೆಂಡ್. ಸುಬ್ಬು, ಕುಡಿಬೇಡ, ಇಟ್ಬಿಡು. ಮೈ ಗಾಡ್, ನಿನ್ಗೇನಾಗೋಗುತ್ತೋ ಏನೋ. ಇನ್ಮೇಲೆ ಸರಿಯಾಗಿ ಮಾಡ್ತೇನೆ ಅಂದ್ರೆ? ಇನ್ಮೇಲೆ ನನ್ನ ಮಾನ ಎಲ್ಲ ಪ್ರಪಂಚದ ಮುಂದೆ ಹಾಳಾಗಿ ಹೋದ್ಮೇಲೆ ಮಾಡಿದ್ರೆಷ್ಟು ಬಿಟ್ರೆಷ್ಟು. Don't stand in front of me. Get out. ನಿನ್ ಹಾಳು ಮೂತಿನೋ. Get lost. ಒಂದ್ ನಿಮಿಷ ಇರು. ನೀನ್ ಹೋದ್ರೇನು, ನೀನ್ ಈ ಹಾಳು ಸ್ವರೂಪನ ಎತ್ಕೊಂಡು ಹೋಗು. ನೊಣಗಳನ್ನ ಹೊಡಿಬಾರ್ದು, ನಾಯಿ ಬೆಕ್ಕುಗಳನ್ನ ಹೊಡಿಬಾರ್ದು, ಜವಾಂಡ್ರನ್ನ ಬೈಬಾರ್ದು. ಈ ಎಲ್ಲ ಗುಣಗಳನ್ನ ಹೊಡೆದೋ ಬಡ್ದೋ ಮುದ್ದು ಮಾಡೋ ಅಥವಾ ಬಾಚಿ ತಪ್ಪುಗೊಂಡು ಅದು ಹೇಗೋ ಆತನ ಮನಸ್ಸು ಒಳಗೆ ಇಳಿಸ್ಬಿಟ್ಲು. ಈಗ ಮದರ್ ಇಂಡಿಯಾಗೆ ಫ್ರೀಡಮ್ ಬರಬೇಕು ಅಂದರೆ ಇರೋದು ಒಂದೇ ಮಾರ್ಗ, ಅಹಿಂಸಾ ಪರಮೋ ಧರ್ಮ ಅಂತ ವರ್ಲ್ಡ್ಗೆಲ್ಲ ಪ್ರೊಕ್ಲೇಮ್ ಮಾಡ್ತಾ ಇದ್ದಾನೆ ಆತ. ಎಲ್ಲರೂ ಆ ಪಾಲಿಸಿ ಅವಂದೇ ಮಹಾತ್ಮೆ ಅಂತ ಹೇಳಿದ್ರು ನಮಗೆ ಗೊತ್ತಿದೆ ವಿಮೆನ್ಗೆ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಮದರ್ಸ್ ಇನ್ಫ್ಲೂಯೆನ್ಸೇ ಲೇಟರ್ ಮ್ಯಾನ್ಸ್ ಕ್ಯಾರೆಕ್ಟರ್, ಮ್ಯಾನ್ಸ್ ಡೆಸ್ಟಿನಿ ಅಂತ. ಸರೋಜಾ, ಗಾಡ್ ಹ್ಯಾಸ್ ಗಿವನ್ ಯು ದಿಸ್ ಚೈಲ್ಡ್. ಮುಂದೆ ಅವನು ಏನಾಗ್ತಾನೋ, ಗುಡ್ ಮ್ಯಾನೋ ಸೇಂಟೋ, ಸ್ಕೌಂಡ್ರಲ್ಲು ಅಥವಾ ಬ್ರೂಟು, ಸೆಲ್ಫ್ ಸೆಂಟರ್ಡ್ ಪಿಗ್ಗೋ ಅಥವಾ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಪೇಟ್ರಿಯಾಟು, ಅದು ಏನಾಗ್ತಾನೋ ಅದೆಲ್ಲದು ನಿನ್ನ ಕೈಯಲ್ಲೇ ಇದೆ ಸರೋಜಾ. ಇದಾಗಲಿ ಇಲ್ಲ ಅದಾಗಲಿ ಅಮ್ಮ ಅಮ್ಮ ಅಂತ ಅಂತಾನೆ ಅಂದ್ಯಲ್ಲ, ಈಗಿನಿಂದ ಹಿಡಿದು ಮುಂದೆ ಅವನು ಮಾಸ್ಟರ್ ಹತ್ರ ಎಜುಕೇಟ್ ಆಗಕ್ಕೆ ಹೋಗೋವರೆಗೂ ಮದರ್ಹುಡ್ ರೆಸ್ಪಾನ್ಸಿಬಿಲಿಟಿ ಅದು. ಅವನ ಭವಿಷ್ಯ ಡಿಸೈಡ್ ಮಾಡೋದು ನಿನ್ನ ಕೈಯಲ್ಲೇ ಇದೆ ಸರೋಜಾ, ನಿನ್ನ ಕೈಯಲ್ಲಿ. ನನ್ನ ಜವಾಬ್ದಾರಿ ಏನು? ಥಿಂಕ್ ಹಿಯರ್, ಥಿಂಕ್ ವಿತ್ ಯುವರ್ ಹಾರ್ಟ್ ಟು ಬಿಕಮ್ ಅ ಮದರ್. ಇನ್ಸಿಡೆಂಟಲಿ ವೈಫ್ಸು, ನಿನ್ನ ಸುತ್ತ ಇರೋರೆಲ್ಲ ಇಂಟೆಲೆಕ್ಚುಯಲ್ಲು, ರಿಚ್ಚು, ಆರಿಸ್ಟೋಕ್ರಾಟು. ನಿನ್ನಮ್ಮ ನಿನ್ನ ಸ್ಕೂಲಿಗೆ ಕಳ್ಸಿದ್ದು ಯಾಕೆ ಹೇಳು? ನಿನ್ನ ಬ್ರಿಲಿಯಂಟ್ ಕೆರಿಯರ್ಗೆ, ನಿನ್ನ ಅಕಂಪ್ಲಿಷ್ಮೆಂಟ್ಸ್ಗೆ ಅಲ್ವಾ? ಹೌದು. ನನ್ನಮ್ಮ ನನ್ನ ಸ್ಕೂಲಿಗೆ ಸೇರಿದಾಗ ನಾನು ಅವಳನ್ನ ಕೇಳಿದೆ, ಅಮ್ಮ ನೀನು ಕಲಿಯೋದ ವಿದ್ಯೆ ನಾನು ಸ್ಕೂಲ್ಗೆ ಹೋಗಿ ಏನು ಕಲಿಬೇಕಮ್ಮ, ನಿನಗಿಂತ ಏನು ಹೆಚ್ಚಿಗಾಗಬೇಕಮ್ಮ ಅಂತ. ಅದಕ್ಕೆ ಅವಳು ಏನು ಹೇಳಿದ್ಲು ಗೊತ್ತಾ? ಕಮಲು, ಹೆಚ್ಚಿಗಾಗೇ ಆಗ್ತೀಯಾ, ನಾನು ಪೆದ್ದು, ನನ್ನಮ್ಮ ನನಗಿಂತ ಪೆದ್ದು ಅಂಥವಳೇ ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸೋಷ್ಟು ತಯಾರು ಮಾಡಿದಾಳೆ ಅಂದರೆ, ನಿನ್ನನ್ನು ವಿದ್ಯೆಗೆ ಕಳಿಸಿದ್ರೆ ನೀನು ನಿನ್ನ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಸಾಕು ಬೆಳೆಸ್ತೀಯಾ? ನೀನು ನಿನ್ನ ಮಕ್ಕಳನ್ನ ವಿದ್ಯೆಗೆ ಹಾಕಿದ್ರೆ ಅವ್ರ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಸಾಕು ಬೆಳೆಸ್ತಾರೆ. ಈ ನಂಬಿಕೆ ಮೇಲೆ ನಿನ್ನನ್ನು ನಾನು ಸ್ಕೂಲಿಗೆ ಕಳಿಸ್ತಾ ಇರೋದು ಅಂತ. ದಟ್ ಈಸ್ ವೆನ್ ಐ ಡಿಸೈಡೆಡ್. ನಾನು ಸ್ಕೂಲಲ್ಲಿ ಹೆಜ್ಜೆ ಇಟ್ಟಾಗಲೇ ನಿರ್ಧಾರ ಮಾಡಿದ್ದೆ, ಐ ಶಾಲ್ ಬಿ ಅ ಬೆಟರ್ ಮದರ್ ಟು ಮೈ ಚಿಲ್ಡ್ರನ್ ದ್ಯಾನ್ ಮೈ ಮದರ್ ವಾಸ್ ಟು ಮೀ ಹೂ ನೆವರ್ ವೆಂಟ್ ಟು ಸ್ಕೂಲ್ ಅಂತ. ಈ ಐಡಿಯಾ ಇದ್ದಿದ್ರಿಂದಲೇ ನಾನು ಯೋಚನೆ ಮಾಡಿ, ಹೌದು, ವಿಮೆನ್ಸ್ ಎಜುಕೇಷನ್ನ ಪರ್ಪಸ್ ಹೋಮ್ಗೆ ಸಪ್ಲಿಮೆಂಟ್ ಆಗೋಕ್ಕೆ ಹೊರತು ಹೋಮ್ನಿಂದ ನಮ್ಮನ್ನ ಏಲಿನೇಟ್ ಮಾಡೋದಕ್ಕಲ್ಲ ಅಂತ ಡಿಸೈಡ್ ಮಾಡಿದೆ. ಅಷ್ಟು ಆಸೆಯಿಂದ
ನಿನ್ನ ಎಜುಕೇಶನ್ ಎಲ್ಲದನ್ನು ಪೂರೈಸ್ಕೊಂಡೆ ನಾನು. ಹಂಗಂದ್ರೆ ನೀ ಹೇಳೋ ಅರ್ಥ ಏನು? ಔಟ್ಸೈಡ್ ದ ಹೋಮ್ ಏನು ಫಂಕ್ಷನ್ನೇ ಇಲ್ವಾ ವುಮನ್ಗೆ? ಎಜುಕೇಟೆಡ್ ವಿಮೆನ್ಗೆ ಸರ್ವಿಸ್ ಟು ದ ನೇಷನ್, ಸರ್ವಿಸ್ ಟು ದ ವರ್ಲ್ಡ್ ಏನೂ ಇಲ್ವೇನೆ? ಯಾಕಿಲ್ಲ, ಖಂಡಿತ ಇದೆ, ಡೆಫಿನೆಟ್ಲಿ, ವೈ ನಾಟ್. ಆದರೆ ಬ್ರೂಟಲ್ ಫಾದರು, ಕೇರ್ಲೆಸ್ ಆ್ಯಂಡ್ ಫ್ರಿವ್ಲೆಸ್ ಮದರ್ ಆಗಿ ಸೊಸೈಟಿಗೆ ಮಾಡೋ ಸರ್ವೀಸು ಸರ್ವೀಸೇ ಅಲ್ಲ, ಅದು ಡಿಸ್ಸರ್ವೀಸು. ದಟ್ ಈಸ್ ಡಿಸ್ಸರ್ವೀಸ್. ನೀನು ನಿನ್ನ ಮೀಟಿಂಗ್ಸ್ನಲ್ಲೆಲ್ಲ ಹೇಳ್ತೀಯಲ್ಲ, ಓ ನಾನು ಎಜುಕೇಟೆಡ್ ವಿಮೆನ್ನು, ಎಲ್ಲರೂ ನನ್ನ ಮಾತು ಕೇಳಿ ನೀವು ಎಜುಕೇಟೆಡ್ ಆಗಿ ಮನೇಲಿ ಇದ್ಕೊಂಡು ವೈಫ್ಹುಡ್ ಆ್ಯಂಡ್ ಮದರ್ಹುಡ್ ರೆಸ್ಪಾನ್ಸಿಬಿಲಿಟೀಸ್ನ ಶಿರ್ಕ್ ಮಾಡ್ದಲೇ, ಅದೇ ಹಾಗೇನೋ ತಪ್ಪಿಸ್ಕೊಂಡು ಓಡಾಡೋದು ಅಂತ ತಾನೇ ಅವಳನ್ನ ರಿಸೈನ್ ಮಾಡಿಸಿದ್ದು. ಹಾಗೆಲ್ಲ ಮಾಡಿಕೊಡ್ದು ಹೀಗೆ ನೀನು ನಿನ್ನ ಮೀಟಿಂಗ್ಸ್ನಲ್ಲೆಲ್ಲ ಸಾರ್ತಾ ಇರೋದು. ಮನೇಲಿ ಬೇಬಿ ಅಮ್ಮ ಅಮ್ಮ ಅಂದರೆ ಆಯ, ಆಡ್ಸೋದಕ್ಕೆ ಟೈಗರ್. ಇನ್ನು ಅಣ್ಣ ಅಣ್ಣ ಅಂದರೆ ಆ ಟೈಗರನ್ನು ನೋಡ್ಕೊಳ್ಳೋ ನಾಯಿ, ಹುಡುಗ ಒಬ್ಬ. ಅಯ್ಯೋ, ಹೀಗೆ ಸ್ಪಾಯಿಲ್ಡ್ ಪೆಟ್ಟೆಡ್ ಆಗಿ ಬೆಳೀತಾ ಇದ್ದಾನೆ ಅವನು. ಹೀಗೆ ಬೆಳೆದ ಅವನು ಇನ್ನು ಮುಂದೆ ಈ ಕ್ರಿಮಿನಲ್ ನೆಗ್ಲೆಕ್ಟ್ನ ನಿನ್ನಕ್ಕೆ ತೋರಿಸಿ ನಿನ್ನ ಒಂದು ಮೂಲೆಯಲ್ಲಿ ಕುಕ್ಕರಿಸ್ತಾನಲ್ಲ, ಆಗ ನಿನಗೆ ಈ ಕುಣಿದಾಡ್ತಿದ್ಯಲ್ಲ ಈ ಮೀಟಿಂಗ್ಸ್ನ ಮೆಮರಿ ಒಂದೇ ಕಣೆ ಕಾನ್ಸಲೇಷನ್ನು. ನಿಜವಾಗ್ಲೂ ಈ ಮೀಟಿಂಗ್ಸ್ ಮೆಮರಿ ಒಂದೇ ನಿನಗೆ ಕಾನ್ಸಲೇಷನ್. ಅವಾಗ